ನಾನು ಮೇಲೆ ಬಂದಿದ್ದೇ ಇಲ್ಲ ರೀ. ಎಲ್ಲ ಅವು ಹಾಸಿಗೆ ಎಲ್ಲ ಸ್ವಲ್ಪ ಒಣ ಹಾಕಿದ್ವಿ, ಎಲ್ಲ ಹತ್ತು ಹೋದ್ಬಿಟ್ಟಾರೆ ಅವು. ಮತ್ತೆ ಇದು ನನ್ನ ಮರಿಜಂದು ಒಂದು ಅಂಗೀರಿ ಬಿದ್ದಿತ್ತಲ್ಲಿ ತೊಗೊಂಬಂದೊಳಗೆ ಹಾಕಿದೆ. ಕದ ಮುಚ್ಚಿದ್ದಿಲ್ಲ ರೀ ಇದನ್ನು, ಹಾಗಾಗಿ ಮುಚ್ಕೊಂಡು ಕೆಳಗೆ ಹೋದ್ರಾಯ್ತು ಕದನ ಅಂತ ನಾನು ನೋಡತ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಕದ ರೀ ಕಡೆಗೆ ಬಂದ್ಬಿಟ್ಟೈತ್ರಿ. ಹಿಂಗೆ ಮುಚ್ಚಕ್ಕೆ ಹೋದ್ರಿಪ್ಪ ಕೈಯಾಗ ಬಂದ್ಬಿಡ್ತ್ರಿ. ಹಂಗಾರ ಬಿಟ್ಟಿದ್ರಿ ಚಂದರ ಇತ್ತೇನ್ರಿ, ಅದು ಹಿಂಗಿತ್ತು. ಸುಮ್ಮ ಮುಚ್ಚಕ್ಕೆ ಹೋದೆ ನಾನು. ಈಗ ಯಾರು ಬಡಿಗೆಯಾರು ಕರೆದು ಇದು ಮಾಡ್ಬೇಕು ನೋಡ್ರಿ. ಅದು ಅದೇ ರೀ ಹಿಂಗೆ ಆಗ್ಬಿಟ್ಟೈತದ. ಹೆದ್ರಿಕಿರಿಪ್ಪ ನನಂಕ್ರಿ, ಏನರ ಮುಟ್ಬೇಕಂದ್ರೆ ಹೆದ್ರಿಕಿರಿ. ನಾನಿನ್ನೂ ಮುಖನ ತೊಗೊಂಡಿಲ್ಲ, ಏನಿಲ್ಲ. ಬಟ್ಟೆ ತೊಗೊಂಡೋದ್ರೆ ಜಾಕ ಮಾಡ್ಬೇಕಂತ ಅದನ್ನು ಬಟ್ಟೆ ತೊಗೊಳಕ್ಕೆ ಬಂದೀನಿ ರೀ ಮೇಲೆ. ಇದು ಮುಚ್ಕೊಂಡು ಹೋದ್ರಾಯ್ತು. ಇನ್ನು ಇದು ಮಂಗೆ ಒಂದು ಜಾಸ್ತಿ ಓಡಾಡ್ತಾವ್ರಿ ಇಲ್ಲಿ. ಹೋದ್ರಾಯ್ತು ಅಂತ ಬಂದ್ರೆ ನೋಡ್ರಿ, ಇದು ಒಂದು ಮುಡ್ದರ ಮೈ ಮೇಲೆ ಅನ್ನಂಗೆ ಆಗ್ಬಿಡ್ತ್ರಿ ಇವತ್ತೊಂದು ಕೆಲಸ ಇದು. ಇಲ್ಲಿ ನೋಡಿರಿ ಟೈಮ್ ಅಲ್ಲೇ 10 ಗಂಟೆ ಆಗುವಂತ ಸ್ವಲ್ಪ ಸಂಗೀತ ಸಂಬಂಧ ಹೋಗ್ಬೇಕಾಗೈತ್ರಿ. ನಾನು ಹೋಗ್ಬರ್ತೀನಿ ರೀ. ಹೋಗಿ ಬರ್ಲಮ್ಮ, ನಾನು ಟೈಮ್ 10 ಗಂಟೆ ಆತಮ್ಮ. ಯಾರು ಸೀರಿಯಲ್ ಬಂದ್ರು ತೋರಿಸ್ರಿಮ್ಮ. ಹಾಂ ರೀ, ಬರ್ತೀವಿ ಅಂದಾರ ನೋಡ್ರಿ. ಈಗ ಇಲ್ಲಿ ನಾನು ಹೋಗ್ಬೇಕೆ ಆಗಲ್ಲ ಅಂತಂದು ಮತ್ತೆ ನಮ್ಮ ಗಣಕನ ಕರ್ಕೊಂಡು ಬಂದೇನಿ ನಾನು ಸಂಗಿಗೆ. ನೋಡ್ರಿ ಅಯ್ಯಪ್ಪ, ಇನ್ನು ಮೇಲೆ ಹತ್ಬೇಕೇನ್ರಿ. ತಗದೈತಿ, ಓಪನ್ ಆಗೈತಿ. ಬಂದೇರಿ ನಾನೀಗ ಅರ್ಧ ದಾರಿ ಬಂದೆ. ನಮ್ಮ ಹೆಸ್ರು ಬಂದು ಮತ್ತೆ ಕರ್ಕೊಂಬಂದ್ರಿ. ನಿಮ್ಗೆ ನಿಂದ್ರಕ್ಕೆ ಹೋಗಿಲ್ಲ ಅಂತ ಬೇಕತ್ತದ್ಲ ಸಂಗಪ್ಪಂಗ ಅಂತ ಅಡ್ಡಾಡಿ ಬಂದು ಮೊದಲು ಅಲ್ಲೇ ಕೂತಿದ್ರೆ ನಾ ಬರಾತೀನಿ ಅಂತ ಹೇಳಿ, ನೀನು ತಡ್ಕೊಳಕ್ಕಾಗಿಲ್ಲ ಅಂತಂದು ಇಲ್ಲಿ ತಗೋ ಬಂದೆ ಅಂತ ಹೇಳಿದಿರಿ. ಬಂದಿಲ್ಲ ನಾಷ್ಟ ಮಾಡಿದ್ದೆ ನಾನು. ಅವಲಕ್ಕಿ ಎಲ್ಲ ಮಾಡಿದ್ರೆ ಅವನ ಅತ್ತಿಯಿಂದ ಕುತ್ಕೊಂಡಿದ್ದೆ. ನಮ್ಮ ವರ್ಷ ನೋಡ್ರಿ ಮೇಲೆ ಪ್ರಾಕೃತ ನಾಷ್ಟ ಮಾಡಿದಾರೆ. ಶನಿನ ಅದೇ ಶಾನ ನೀ ಏನು ಮಾಡತ್ತೀಪ್ಪ? ಚಾನು ಖಾರಿ ತಿನ್ನಕತ್ತೇನ? ಚಹಾ ಬಿಸಿ ಇರ್ಬೇಕು ಅದು ಖಾರಿಗೆ. ಇಲ್ಲಿ ನೋಡ್ರಿ ಮನೆ ಕಟ್ಟಾಕತ್ತಾರ ಆಗಲಿಗೆ. ಮನೆ ಭಾಳ ಆಗಾಕತ್ತವ್ರಿಗೆ ಇಲ್ಲಿ. ನಮ್ಮ ಹೆಸ್ರನ್ನ ಕಟ್ಟಿದಾಗ ಎದುರಿಗಿದ್ದದ್ದು ಅಷ್ಟೇ ಇದರಲ್ಲೇ ಅಪೋಸಿಟ್. ಇವಾಗ ನೋಡ್ರಿ ಎಲ್ಲ ಈ ಕಡೆ ಆಗ್ಯಾವ್ರಿ. ಬಾಜುನ ಇಲ್ಲಿ ಆಗಾಕತ್ತಾವು. ಮಸ್ತ್ ಮನೆಗಳು ಆಗಾಕತ್ತವ್ರಿ. ಮತ್ತು ಹವಾ ಸೀರ್ರಿ ಇಲ್ಲಿ ಫುಲ್ಲು ಹವಾ, ಚಲೋ ಹವಾ ಬರ್ತೈತ್ರಿ ಇಲ್ಲಿ. ನಾವು ಬೆಳಗ್ಗೆ ಬಂದ್ವಲ್ರಿ, ಏನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡ್ವಿ. ಹೋಗ್ಬೇಕನ್ನಬಿಟ್ಟಂದ್ರೆ ಮತ್ತು ನಮ್ಮ ಸರಾಪ ಬಂದು ಅದಕ್ಕೆ ಮತ್ತೆ ನಾ ಕೂತ್ಕೊಂಡೇರಿ. ಇಲ್ಲೆಲ್ಲ ಹಾಳಿ ತೊಗೊಂಬಂದು ಹಾಕ್ಯಾರ. ಮತ್ತೆ ಅಲ್ಲಿ ಚೇಂಜ್ ಆಗೈತೇನ ಸರ್? ಈಗ ಅಲ್ಲಿ ಗಾರ್ಡನ್ ಮತ್ತೆ ಚೇಂಜ್ ಆಗೈತೇನಲ್ಲಿ? ಚಲೋ ಐತೆ ನೋಡಂತೇಳ್ರಿ. ಸರಾಪ ಬರ್ತೀವಿ ಅಂತ ಹೇಳ್ರಿ. ಇಲ್ಲಿ ಪಟ್ನಿಗೆ ಅಂತ ಚಂದ ಇದ್ವಿ, ಎಲ್ಲ ಇವು ಬೆಳೆದ್ಬಿಟ್ರೆ ನೋಡ್ರಿ. ಇಲ್ಲಿ ಚಂದ್ರಿಕಿಂಗ್ ಗಿಡ ಮತ್ತು ಹುಳ ಉಪ್ಪಿದ್ರು ಅಂದ್ರೆ ಅಲ್ಲಿ ಶಾನ ಬಾಪ ಈ ಕಡೆ ಬಾ. ರೋಡು ನೋಡ್ರಿ, ರೋಡನ್ನು ಪೂರ ಗಿಡದಲ್ಲಿ ತುಂಬ್ಕೊಂಡೈತ್ರಿ ಈ ಕಡೆಗೆಲ್ಲ. ಎಲ್ಲ ಸ್ವಚ್ಛ ಆತ್ಬಿಡ್ರಿ ಇಲ್ಲಿ ಇದೆಲ್ಲ. ಈಗ ನಾಳೆ ದಿನ ಬಿಟ್ಟು ನಾಳೆ ನಮ್ಮ ಸಿಮ್ಮುಂದು ಹಾಕಿಕ ಸ್ಟಾರ್ಟ್ ಆಯ್ತ್ರಿಪ್ಪ. ಹಾಕಿಕ ಮಾಡೋದು ಮೋರ ರೀ. ಎಲ್ಲಿದವ್ರಿ? ಹಾಂ, ಇವ ಸುಳ್ಳು ಹೇಳ್ತಾರೆ ಬಾರ. ಅವ್ರ ಅಪ್ಪ ಹೇಳಕತ್ತಾರ ನೋಡು. ನಿಮ್ಮ ತಂಗ್ಯಾರ ಏನು ಮಾಡೋಕ್ಕಾಗಂಗಿಲ್ಲ. ಅಷ್ಟ್ರ ಅವ್ರು ನಮ್ಮನ್ನು ಹೋಗ್ತಾರಂತ. ನಾವು ಆ ಮಾತಿನಾಗ ಆ ಥರ ಇಲ್ಲ ನಾವು. ನೀವೇನಂದ್ರೆ ಸುಮ್ಮನೆ ಇದ್ಬಿಡ್ತೀವಿ ನಾವು. ನೋಡ್ರಿ ಸ್ವಚ್ಛತೆ ನಸರು ಮಟನ್ ಹೆಂಗೆ ಕರ್ದಿರ್ಬೇಕು ನಾವು. ಈಗ ಇನ್ನು ಊಟ ಕೊಳ್ಳಾರ್ದ ಮಟನ್ ಕರ್ಸಾಗ ನಿಂತ್ಕೊಂಡ್ಯಾ ನೀನು? ಮೊದ್ಲಿನ ನೀವು ತಿಂದಿದ್ರೆ ಕರ್ಗಬೇಕು ಬೇಡ ಹಂಗಂತೀನ? ಅದಕ್ಕೆ ನೋಡಲಿ ಈಗ ಕರಗ್ತದೆ. ಹೌದಾ? ಅಲ್ಲಿ ನೋಡ ಅವ್ನು ನೋಡಿ ಕರ್ಗೈತ. ಅವ್ನಿಗೆ ಅವ್ನು ನೋಡಿ ಕರಗ್ತದೆ. ನಮ್ಮ ತಮ್ಮಗೆ ಹೆಂಗೆ ಕೆಲಸ ಕೊಟ್ಟರು ಯವ್ವ ನಿಮ್ಮ ಯಜಮಾನ ಮಾಡತ್ತಿಲ್ಲ, ನಮ್ಮ ಯಜಮಾನ ಮಾಡತ್ತ. ಹೌದವಾ? ಇಲ್ಲ ಅಂತ್ಯಾರಂದ್ರೆ ಹ್ಞೂ ರೀಪ್ಪ. ಅವರು ಎಲ್ಲ ನೋಡ್ರಿ ಅಲ್ಲಿ ಎಲ್ಲ ಸ್ವಚ್ಛ ಮಾಡಿದ್ರಿ ಅವರು ಅಷ್ಟು ರೀ. ನಾವು ಭಾಳ ಇರಂಗೆ ಹೌದು, ಇದಾಗಂಗಿಲ್ಲ ಬಿಡಮ್ಮ. ಸ್ವಲ್ಪ ಅಷ್ಟ ಇದಾತಂದ್ರೆ ನಾಳೆ ಕುಂದ್ರಾಕ ಮಾಡಕ್ಕೆ ಅಲ್ಲೆಲ್ಲ ಕುರ್ಚಿ ಹಾಕ್ಯಂದು ಇದು ಮಾಡೋ ಮಟ್ಟ ಗಾವಕೈತೆ ತಗೋದು. ಶಾಮಿಂದಾರು ಹೇಳಿರಿ. ನಾಳೆ ಹಾಕೋದು. ಮತ್ತು ಆರಿಪ್ ಒಂದು ಫಂಕ್ಷನ್ ಚಂದ ಆತಲ್ರಿ ಅಪ್ಪ? ಅದಿಲ್ರಿ, ಎಲ್ಲರೂ ನಿಂತ್ಕೊಂಡು ಏನು ಮಾಡ್ಬೇಕು ಅದಿಲ್ಲ ಅಪ್ಪ. ಎಲ್ಲರೂ ಹಂಗನಕತ್ತಾರಪ್ಪ ಮುಂದಕ್ಕೆ. ನಮ್ಗೆ ಹೇಳಿಲ್ಲಲ್ರಿ ನೀವು. ನಾವು ಬರೀ ನಿಂತ್ಕೊಂಡು ನೋಡಿ
ಅಷ್ಟಿದ ಅನ್ಸಾಕೈತಿ ನಮ್ಗೆ. ಏನು ಜನ ರೀ ಅದು, ಎಲ್ಲ ಗಾಡಿಯಲ್ಲೇ ನಿಲ್ಸ್ಬಂದ್ರಂತ ಅಷ್ಟು ಜನ ಅಂತ ನೋಡ್ರಿ. ಇವ ಎಲ್ಲರೂ ತೊಗೊಂಡು ನನ್ನ ಅಕ್ಕ ತಂಗಿಯರು, ನಾವು ಮಾವಳ ಚಾಚಾ ಅಂತ ಆ ಶಾಮಿನ್ದವ್ರಿಗೆ ಕುರ್ಚಿ ಇಡೋದು ಎಲ್ಲ ಎಷ್ಟು ಇದು ಮಾಡ್ಬೇಕ್ರಿಪ್ಪ. ಅಂಕರ ಅಷ್ಟು ಹಸ್ತು ಹೊಡ್ಸಂದಂಗೆ ಅದು ನೋಡಿ, ಎಲ್ಲರೂ ಕುಡ್ಕೊಂಡು ಅಷ್ಟು ಇದು ಮಾಡಿದ್ರು ನೋಡಿ. ಯಾರು ಗಾಡಿ ಬಂತಾ? ಅಷ್ಟು ಚಂದ ಆತ್ರಿಪ್ಪ ನಮ್ಮ ಫಂಕ್ಷನ್. ಅಂದ್ರೆ ನಮ್ಗೆ ಬೇಜಾರು ಅನ್ಸಂಗಿಲ್ಲ ರೀ, ಯಾಕೆ ಬಂತಪ್ಪ ಫಂಕ್ಷನ್ ಅನ್ಸಂಗಿಲ್ಲ. ಫಂಕ್ಷನ್ ಬಂತು ಅಂತ ಅನ್ಬೇಕು. ಏನು ಮಾಡ್ಯಾರ ಅವ್ರು ಇಬ್ರು ಅರ್ಶಿಯನ್ ಆಕಿನ ಆಕೆ ನೀನು ಹೊಡೆದಾಡಕತ್ತಾರ ನೀಗ ಅವ್ರಿಬ್ರು. ಆಕೆಗೆ ಇಕ್ಕಿಸಿಬೇಕು, ಇಕ್ಕಿ ಹಾಕ್ಸಿಬೇಕಂತಂದು. ಮತ್ತು ಈ ಕಡೆ ಕರಿ ಅಂದ್ಲೈಕಿ ಆಗಲ್ಲ ಆಕಿ ನಿನಗೆ. ಹೌದು, ಆಕೆಗೆ ಅದ ನಗಿ ಬರಾಕೈತಿ, ಇಬ್ರು ಅರ್ಶಿಯನ್ ಮುಖ ನೋಡಕತ್ತ ಆಕಿ ಬಗ್ಗೆ. ಅವು ನೀವು ಹೇಳಂಗಿಲ್ಲ ನಮಗೆ, ಏನು ಮಾಡ್ಬೇಕು ಹೇಳ್ರಿವ ಅಂತಂದ್ರೆ ಅವ್ರು ಹಂಗಾರಿಪ್ಪ ಅವರು. ಅದೇನು ಆಡಕತ್ತಾರ ಏನೋ ಗೊತ್ತಿಲ್ಲ. ಆದ್ರೆ ಹೊಡೆದಾಡ್ರ ಆಟ ಆಡ್ಬಾಡ್ರು. ಮತ್ತು ಅದಾರಿಲ್ಲ ಅರ್ಶಿಯ. ಏನು ಹೇಳಿದಿ ನೀನು ಮಾಡ್ತೀನಿ ತಡಿ ನಿನಗ ಅಂತಂದು, ನನ್ನ ಬಗ್ಗೆ ಏನು ಹೇಳಿ ಅಂತಂದು ಅದ ಒಂದು ಮತ್ತೇನಿಲ್ಲ. ಎಲ್ಲ ಸ್ವಚ್ಛ ಆತ್ಬಿಡ್ರಿ. ನಮ್ಮ ಮಾರಿಪ್ಪನ ಎಂಗೇಜ್ಮೆಂಟ್ ನಮ್ಮ ಶೋಕತ್ ಬರ್ಗ ಒಂದು ಆರಾಮಿದ್ದಿಲ್ರಿಪ್ಪ. ಭಾಳ ತ್ರಾಸ ಆಗ್ಬಿಡ್ತು ನಮ್ಮ ಶೋಕತ್ ಬೇಗ್ರಿ ಪಾಪ. ನಮ್ಮ ಶೋಕತ್ ಬೇಗ ಆರಾಮಿದ್ರು ಅಂದೆ ಅರಿಪ್ಪಂದು ಫಂಕ್ಷನ್ ಒಳಗನ. ಅಯ್ಯ ಬಂದ್ರ ಇವ. 2 ದಿನ ಪಟ ಪಟ ಬಾಟ್ಲಿ ಹಚ್ಚಿಸ್ಕೊಂಡ್ 3 ದಿನಕ್ಕೆ ಎದ್ದು ಬಂದದ್ರ. ಮನೆ ಬರೀ ಅದನ್ನಾರಂತ. ಎಂಗೇಜ್ಮೆಂಟ್ ಐತಿ ಈಗ, ಹೋಗಿ ನಾನು ಅಲ್ಲಿ ಕುಂದ್ರಬೇಕನ್ನಾರಂತ ಪಾಪ. ಇಲ್ಲ ಆರಾಮಾದ್ರ ವೈವಾ ದೇವ್ರದಿದ್ದ ಆರಾಮಾಗಿ. ಎಲ್ಲರೂ ಹಂಗಾರಿಪ್ಪ ನಮ್ಮ ಫಂಕ್ಷನ್ ಬಂದ್ರೆ ಎಲ್ಲರೂ ಆತ್ರಿ. ಅಣ್ಣ ತಮ್ಮಗಳು ಅಷ್ಟ್ರ 5 ಮಂದಿ ನಾವು ಅಳಿಯಾಗಳ್ರಿ. ಅಳಿಯಾರಂತೂ ಬೆಳಗ್ಗಿನ ಅಲ್ಲೇ ಅದಾರ ಅಷ್ಟ್ರು. ಪುಣ್ಯ ಮಾಡೀವ್ರಿ, ಎಲ್ಲ ಥರಲಿಂತನ ಪುಣ್ಯ ಮಾಡೀವ್ರಿ ನಾವು. ಸ್ವಚ್ಛ ಆತು ನೋಡ್ವಾ. ಇನ್ನೂ ಸ್ವಲ್ಪ ತೆಗಿಬೇಕಾಯ್ತು ಬಿಡ್ರಿ ಇದನ್ನ. ಅದಂತೀನಿ ರೆಸ್ಟ್ ಮಾಡ್ತಾರಂತ ಮಾಡಿಬಿಡುವ. ಎದಕ್ಕೆ ಬಗ್ಸ್ಕೊಂತೀರಿ ಬಿಡ್ರಿ ಅದನ್ನ. ಸ್ವಲ್ಪ ಕುಂದ್ರಾಕಾದ ಚಲೋ ಹಾಕೋ ಅಂತಂದು ಮತ್ತೊಂದಿಷ್ಟು ಇಟ್ಟಂಗಿಟ್ಟು ಮತ್ತೊಂದು ಪಾಟಣಿಗೆ ಹಾಕಾಕತ್ತಾರನ್ರಿ ಅಲ್ಲಿ. ಮಗಳ ಮನ್ಯಾಗ ಅನ್ನ ಉಂಡ್ರ. ಮಗಳ ಮನ್ಯಾಗ ಅಮೃತ ಅಂತಂದು ಊಟ ಮಾಡಿದ್ರು ನೋಡಲ್ಲಿ ಸ್ಟ್ರಾಂಗ್ ಆಗಿದ್ದ. ಸ್ಟ್ರಾಂಗ್ ಮ್ಯಾನ್. ಇವೆಲ್ಲ ಪ್ಲಾಟ್ ಸೇಲ್ ಆಗಿದ್ದವ್ರಿಪ್ಪ ಈಗ. ಇವೇ ನಿಂತವು, ಇವೆಲ್ಲ ಸೇಲ್ ಆಗ್ಯಾವ ನಸ್ರಿನ. ಇವೆಲ್ಲ ಸೇಲ್ ಆಗ್ಯಾವ ಪ್ಲಾಟ್ ಎಲ್ಲ ಹೋಗ್ಯಾವ. ನೋಡುವ ತಗೊಂಡದ್ರ ದಾದಾಜಿ ಚಪ್ಪಲಿ ಹಾಕಿ ಹಾಕ್ಯಾಡ್ಯಾಕಂದ್ರೆ ಎಲ್ಲಿ ಬಿಟ್ಟು ಬಂದಾರ ಏನೈತಿ ಯಾರಿಗೂ. ದಾದಾಜಿ ಚಪ್ಪಲಿನೂ ಇಲ್ಲ. ಆಳ್ಕಾರ ಏನು ಮಾಡ್ತಾರೆ, ಚಪ್ಪಲಿ ತೊಗೊಳಕ್ಕೆ ಹೋಗಲ್ಲ, ಹಾಕಿಳಕ್ಕೆ ಹೋಗಂಗಿಲ್ಲ ಅವ್ರು. ಹಿಂಗೆ ತೊಗೊಲಿ ಇವತ್ತು ಚಪ್ಪಲ್ಲ, ನಾಳೆ ಮಟ್ಟದ ಇರಂಗಿಲ್ಲ ಅವ್ರು ಕಾಲಾಗವು ಚಪ್ಪಲ್. ಅವ್ರಿಗೆ ಚಪ್ಪಲಿ ಹಾಕ್ಯಂದು ಬಂದು ನಾನು ಮಾಡಿ ಅದ್ರ ನೆನಪಿರುತ್ತಲ್ಲ ಯಾರಿಗೆ ಗೊತ್ತು. ಇರೋದೇ ಇಲ್ಲ ಮರ್ದಿ ನಾವು ಅಂತಂದು ಬಹುಮಾನನ ಕೊಟ್ಬಿಡ್ತೀವಿ ತಡ್ರಿ ಒಂದು. ನೋಡ್ರಲ್ಲೇ ಆ ಕಡೆ ಅವ್ರು ತುಯಾಕತ್ತಾರ, ಮತ್ತೆ ಹೊಳಕೆ ಬಿದ್ದಿದ್ದೀರಿ ನೀವು. ತಾಮ್ ನೋಡಿದ್ರ ಮ್ಯಾಕ್ ಹತ್ತಿ ನಿಂತ್ರಿ, ಹಣ್ಣು ನೋಡ್ರಿ ತುಯಾಕತ್ತಾರ. ಒಂದೇ ಟಂಗಿ ತೆಗೆದಂದ್ರ ನಮ್ಮ ಹೆಸರು ಚಾ ಕೆಟ್ಲರಿಪ್ಪ. ಬ್ಯಾಡ ಹೋಗ್ತೀವಿ ಬೆಳಿಗ್ಗೆನ ಬಂದಾರ ನಾವು ಅಂತ ಹೇಳಿದ್ರ. ಜೋರೊಟ್ಟೆ ವೆರಿ ಗುಡ್ ವೆರಿ ಗುಡ್. ಎಣ್ಣೆ ನೋಡ್ರಿ ನಮ್ಮ ಮಲೇಶನ ಬ್ಲಾಗ್ ಹಚ್ತಾನಂತ ತಡ್ರಿ. ನಾನು ಇವತ್ತೊಂದು 2 ಬೆಳಿಗ್ಗೆ ಇದು ವಾಪಸ್ ಬಿಟ್ಟದ ವಿಡಿಯೋ ಇದು.
ಬುರ್ಕ ಹಾಕೊಂಡು ಕೂತ್ಕೊಂಡಿರ್ಪ ಬಿಟ್ಬಿಡು ಬಾರೋ ಅಂತ ನಮ್ಮ ಸರ್ ಹಾಕೊಂಡು ಹೋದ್ರೆ ಬಾರೋ ಅಂತ ಹೇಳಿದ್ರೆ ಬರೋ ನೋಡ್ರಿ ಏನು ಮಾಡ್ತೀನಿ ಹೋಗಿ ಮನೆಗೆ ಹೋಗಿ ತಣ್ಣ ಇಲ್ಲೇ ಮಕ್ಕೊಂದಿನ ಒಂದು ತಾಸು ಮಕ್ಕ ಅಂತ ನೋಡ್ರಿ ಇಲ್ಲ ಇದ್ರೆ ಸ್ವಲ್ಪ ಮೇಲೆ ಮಕ್ಕ ಅಂತ ಏನು ಮಾಡ್ತೀರಿ ಹೇಳಿ ಮತ್ತು ನಾಳೆಲ್ಲ ರೇಷನ್ ಗಿಷನ್ ಎಲ್ಲ ತೊಗೊಂಬರೋದು ಮಾಡೋದೆಲ್ಲ ಐತ್ರಿ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡ್ತೀವ ನಾವು ಟಿಕೆಟ್ ತೊಳೆಯೋದು ಮುಗಿಸ್ಕೊಂಡು ಮತ್ತು ನಾಳೆ ಬೆಳಿಗ್ಗೆ ಜಲ್ದಿ ಬರ್ತೀವಿ ಅಂದ್ರೆ ಕರ್ಕೊಂಡು ಹೋಗೋಲ್ಲ ಸ್ವಲ್ಪ ನಾನು ತಯಾರು ಹಾಕೊಂಡು ಕೂಡ ಹೋಗ್ಬಿಟ್ಟಿದ್ದೆ ಆಟೋದೊಳಗೆ ಬಂದಿರಿ ನಾವು ಈಗ ಮನೆಗೆ ನನ್ನ ಕರ್ಕೊಂಬಂದು ಸ್ವಲ್ಪ ವಿಡಿಯೋ ಸಾರಿ ಫೋಟೋ ಎಲ್ಲ ಬಿಟ್ಟೇರಿ ಅವ್ರಿಗೆ ಸರ್ ನನ್ನ ಜಂಪರಿಂದ ಇದನ್ನು ಮೆಜರ್ಮೆಂಟ್ ಅಂತಾರಲ್ರಿ ಜಂಪರಿಂದ ನಂದು ಅಳ್ತೀರಿ ಅಳ್ತಿ ಬರೀ ಆತಾಡ್ರಿ ನಂದು ತೋಳು ಹೊಲ್ಕ್ಲಿಕ್ಕು ಉದ್ದ 10 ಬಡೇಕ ಬೋಡ್ರು ಪ್ಲಸ್ 1 ಧರ್ಮವರಂ ಸಾರಿ ಒಳಗೆ ಮಸ್ತ್ ಮಸ್ತ್ ಬಂದ ನೋಡ್ರಿ ಈಗ ಕಲರ್ ಭಾರಿ ಅದಾವ ಚಂದ ಅದಾವ ರೀ ತಗೊಳ್ರಿ ಪಟ ಪಟ ಅಂತೇಳಿ ನೀವೆಲ್ಲರೂ ಹೇಳಿದಕ್ಕೆ ಮತ್ತೆ ತರಿಸಿದ್ರಿ ನಾನು ಅವನ್ನ ಧರ್ಮವರಂ ಒಳಗೆ ನೋಡ್ರಿ ಕಲರ್ ಹೆಂಗದ ರೀ ಸೂಪರ್ ಅದ ರೀ ಕಲರ್ ಇವೆಲ್ಲ ಈಗ ಇದು ಬೇಕಾಗಿದ್ರಿ ವಿಡಿಯೋ ಮಾಡಿ ತೋರಿಸಿದ್ರಿ ಈಗ ಇದೆ ರೀ ಎಷ್ಟು ಚಂದ ನೋಡ್ರಿ ಇದು ಕಲರ್ ಚಂದ ಇಲ್ಲ ಹೆಸರು ನೀವು ಧರ್ಮವರಂ ಸಾರಿ ಹಾಂ ಎಷ್ಟು ಚಂದ ಅದ ನೋಡ ರೇಷ್ಮೆ ಸೀರೆ ನೋಡ್ದಂಗ ಕವಿ ಐತೆ ಅಂತ ಹೇಳಿದ್ರು ನನಗೆ ನಾವು ಮಂಗೆ ಆಗಿವ್ರಿ ಅಂತಾರ ಕಮೆಂಟ್ ಹಾಕ್ಯಾರ ಹೋಗಿ ನಾವಲ್ಲಿ ಸೇಲ್ ಅಂತ ಹೋಗಿ ಮಂಗೆ ಆಗಿವ್ರಿಪ್ಪ ನಾವು ನಿಮ್ಮ ಕಡೆ 2 ಸಾರಿ ತೊಗೊಂಡು ನೋಡ್ರಿ ನಿಮ್ಮ ಕಡೆ ಅಂತಾರೆ ಮತ್ತೆ ಕಲರ್ ಮಸ್ತ್ ಅದ ಚಂದ ಅದ ಕಲರ್ ಒಂದಕ್ಕೊಂದು ಚಂದ ಅದ ಇವೆಲ್ಲ ರಾಯಲ್ ಅಂತಾವ ಇವೆಲ್ಲ ಸೀರೆ ಹಾಕೊಂಡ್ ಒಂದು ಜುಮ್ಕಿ ಹಾಕೊಂಡ್ ಮಂಗಲಸೂತ್ರ ಹಾಕೊಂಡ್ಬಿಟ್ರೆ ಮುಗೀತು ನಮ್ಮ ನಾನಿ ಚೊಕ್ಕ ಆಗ್ತಾವ ನಾನು ನಮ್ಮ ಬಂದವಡ್ರಿ ಬೆಂಗೇರಿಗಿದ್ಲು ಈಕಿ ಮಗನ ಮನ್ಯಾಗಿದ್ರಿ ಮಗನ ಮನ್ಯಾಗ ಇವತ್ತು ಬಂದಾಳ ಹಂಗಂದ್ರೆ ಮಗನ ಮನ್ಯಾಗ ಅದ ಅನ್ನೋದ್ರೊಳಗ ಅಂದ್ರ ನೋಡ್ರಿಪ್ಪ ನಮ್ಮ ಫಂಕ್ಷನ್ ಅರಿಬಿ ಇವತ್ತು ಅರಿಬಿ ತೊಳೆದು ಹಾಕಿದ್ವಾ ಮತ್ತು ಆಗಂಗಿಲ್ಲ ಬಿಡುವ ನಾಳೆ ನಾಡ್ದಂತ ಆಗದ ಇಲ್ಲಿ ಫಂಕ್ಷನ್ ಸಲುವಾಗಿ ಇವು ನಮ್ಮನ್ನು ಓದ್ ಕಟ್ಬಿಡವು ಅವನು ಗಂಟಿನೊಳಗ ಅವು ನಮ್ಮ ಏನಂತ ಮೇಲೆ ತೊಗೊಂಡು ಹೋದ್ರ ಹತ್ರ ನಮ್ಮ ಅಮ್ಮನೂ ಅಷ್ಟು ಕಟ್ಟಿಟ್ರೆ ನೋಡ್ರಿ ನಾನೀಗ ರೊಟ್ಟಿ ಮಾಡಾಕತ್ತೀನಿ ಸೀರೆ ಎಲ್ಲವನ್ನ ಸ್ವಲ್ಪ ಯಾರ್ಯಾರು ತೊಗೊಂತಾರ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಇಟ್ಟು ರೊಟ್ಟಿ ಮಾಡ್ತೀವಿ ಆರಿಪ ಬದ್ನಿಕಾಯಿ ಪಲ್ಯ ಮಾಡಾಕತ್ತಾಳ್ರಿ ಅಕ್ಕಿ ಮೆಂತ್ಯ ಪಲ್ಯದೆಲ್ಲ ಮಾಡಿ ನಾ ಬೆಳಗ್ಗೆದ ಅಲ್ಲಿ ಹೆಸ್ರು ಮನ್ಯಾಗ ಇದ್ದೆ ನಾನು ಹಾಗಾಗಿ ನನಗೆ ಬೆಳಗ್ಗೆದ್ದು ಅಡುಗೆ ಮಾಡೋಕ್ಕಾಗಿದ್ದಿಲ್ಲ ರೀ ಸಂಗಿ ಹೋಗಿ ಬಂದಕ್ಕೆ ಹೋಗ್ಬಿಟ್ಟಿದ್ನಲ್ರಿ ನಾ ಅಲ್ಲಿ ಬಂದು ಕರ್ಕೊಂಡು ಹೋದ್ಲ ಹೆಸರನಪ್ಪ ಅರ್ಧ ತಾರೀಕು ಬಂದು ಹೋಗಿದ್ದೆ ನಾ ಆಗಲಿ ದಳ ಹ್ಞೂ ಅಲ್ಲೇ ಕುಂದ್ರಬೇಕಿಲ್ಲ ಅಂತಂದು ಅನ್ನಕತ್ಲ ಎಲ್ಲಿ ಬಿಡುವ ಬಂದೆ ಅಂದೆ ಹಾಂ ಆಚಾರ ಇಲ್ಲ ಅಂತ ನಾ ಹೇಳಿದ್ದನ್ನು ನಡ್ಕೊಂತ ಹೋದ್ರೆ ನಿಮ್ಮ ಮನೆಗೆ ಅಂತ ಮತ್ತು ಆಟೋದ್ರ ಫೋನ್ ಹಚ್ಚಿದ್ರಪ್ಪ ಬರಲಿಲ್ಲ ಎಲ್ಲರು ಅದಕ್ಕೆ ಇದು ಮಾಡಿದೆ ನಾನು ಸ್ವಲ್ಪ ಹಾಕ್ಬಿಡಿನ ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಳನ್ರಿ ನಮ್ಮ ಅವ್ವಾರು ಅದೆಲ್ಲ ಕೂತ್ಕೊಂಡಾರ ನೋಡ್ರಿ ಆರಾಮ್ ಅಮ್ಮ ಮಕ್ಕೊಂದಾಡ್ರಿ ಅವು ಕೂತ್ಕೊಂಡಾಡ್ರಿ ರೊಟ್ಟಿ ಊಟ ಮಾಡೋಲ್ರಕ್ರಿ ಈಗ ಆಮೇಲೆ 10 ಗಂಟೆ ಆಯ್ತು ಇನ್ನೊಂದು 4 ರೊಟ್ಟಿ ಉಳ್ದು ಮಾಡಾಕತ್ತಿರ ಅರಿಪ ಸೀರೆ ಬಂದ್ರಿ ಇಲ್ಲಿ ಒಬ್ಬರು ಸೀರೆ ತೊಗೊಂಡು ಹೋಗಕ್ಕೆ ಹಂಗಾಗಿ ಅವ್ರಿಗೆ ತೋರಿಸಿದೆ ತೊಗೊಂಡ್ರಿ ಅವ್ರು ಒಂದು ಸೀರೆ ರೀ ತೊಗೊಂಡು ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಟಿರಿ ಈಗ ಹಾಕಿರಿ ಕೊಟ್ಟಿವ್ರಿಗೆಲ್ಲರೂ ಇದು ಒಗ್ಗರಣೆಲ್ಲ ರೀ ಸಣ್ಣ ತೊಗೊಂಡು ಹೋಗಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಬಿಸಿ ಮಾಡಾಕತ್ತೀನಿ ರೀ ರೊಟ್ಟಿ ಮಾಡಿರ್ತಾವ ಒಳಗೆ ಸ್ವಲ್ಪ ಬಿಸಿ ಬಿಸಿ ಆತ್ಮ ಹೊಕ್ಕೈತಿ ಅಂತಂದ್ರೆ ಆತ್ರಿ ಅಮ್ಮ ಬಾಬಾ ನಮ್ಮವ್ವ ಈಗ ನಾವು ನಂಬರ್ 1 ಯಾರಿಪ್ಪಾಗ್ರಿ ಅವರಪ್ಪ ಅದ ನೋಡೋಕೆ ಹೋದ್ರಿ ಮೇಲೆ ಮಕ್ಕೊಂದಾರ ಅಂತ ಎಬ್ಸ್ಕೊಂಬರ್ತೀನಿ ಅಂತಂದ ಅರಿಬಿನ ಇಲ್ಲಿ ಅದಾವ್ರಿ ನಮ್ಮ ಮತ್ತು ಅರಿಬಿನ ನಮ್ದು ಎಲ್ಲಾರ್ದು ಊಟ ಆಯ್ತು ಇದು ನಾಳೆ ಬೆಳಗ್ಗೆ ಹೆಸ್ರಿನ ಮನ್ಯಾಗ ಫುಲ್ಲು ತಯಾರಿ ಮಾಡೋದನ್ನ ರೀ ನಾಳೆ ಆಗಲಿಲ್ಲನ ಮಸಾಲೆ ಮಾಡೋದು ಹಿಡ್ದು ತರೋದು ಮೊದ್ಲ ರೇಷನ್ ಎಲ್ಲ ತರೋದು ತರಕಾರಿ ತರೋದು ಅದೆಲ್ಲ ಇವತ್ತು ಕಟ್ಟಿಗೆ ಹೋಗಿ ತೊಗೊಂಬಂದ್ರಿಕಿ ಹುಡುಗರು ಕರ್ಕೊಂಡು ಹೋಗಿ ಇಲ್ಲೇ ಬಂದಿದ್ಲಲ್ಲ ಸಂಜೆ ಮುಂದೆ ನಾನು ಬಿಡಕ್ಕೆ ಬಂದಿದ್ಲ ಇವತ್ತು ಶನಿವಾರ ರೀ ನಾ ಸಂಡೇ ಬಂದಿರೋದಂತ ಅಡ್ಡೆ ಅದೊಂದು ನೆನಪು ಮಾಡಿದ್ರು ಅಮ್ಮ ರೀ ಇವತ್ತು ಇದು ಸಂಡೇ ನಾಳೆ ಬಂದಿರ್ತಾವ ಅಂತಂದು ಅನ್ನಬಿಟ್ಟು ಅಂದ್ರೆ ಹಂಗಾದ್ರೆ ಈಗ ಹೋಗಿ ಬಂದ್ಬಿಟ್ಟು ತಡಿದಾದಿ ಅಂತಂದು ಅಲ್ಲೇ ಆಟೋ ಬಾ ಅಂದ್ಲಂತ ನಮ್ಮ ಆಸಿಫ್ ಭಯ ಅದಲ್ಲ ಆಟೋ ಭಯ ಹೋದ್ರಂತೆ ಹೋಗಿ ತೊಗೊಂಡು ಬಂದೆ ಅಂತಂದ್ಲ ಚಲೋ ಆತು ಬಿಡೋದೆ ಕಟ್ಟಿಗೆದಂತ ಚಿಂತೆ ಬಿಡುತ್ತೆ ಇವಾಗೇನು ರೀ ನಾಳೆ ತರಕಾರಿ ತರೋದು ರೇಷನ್ ತರೋದು ಅವನ್ನೆಲ್ಲ ಸ್ವಚ್ಛ ಮಾಡೋದು ಅದ ಕೆಲಸ ಬಾ ಅಂದ್ರೆ ಈಗ ನನಗೆ ರಾತ್ರಿ ಅಲ್ಲೇ ಇವಾಗ ಏನು ಬರೀತಾವೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು ನಾನು ಬಂದ್ಬಿಡು ಅಂತಂದು
ಏನು ತೊಗೊಂಡೆ ಏನೋ ಇದನ್ನು ಮಾಡ್ಯಾರ ಅವರು ಏನದ ಪಿಜ್ಜಾ. ಅದನ್ನು ಮಾಡ್ಕೊಂಡು ತಿನ್ನಾಕತ್ತಾರ ಇಲ್ಲಿ. ಅದಕ್ಕೆ ಇಷ್ಟು ಹಾಕಿಲ್ಲ ಅಂತ ಇಷ್ಟೊಂದು ಹಾಕಿಲ್ಲ ಅಂತ ಆಡ್ರಿ, ಅದಕ್ಕೆ ಇಷ್ಟು ಹಾಕಿದ್ರೆ ಹಿಟ್ಟು ಉಪ್ತೈತಿ ಅದು ಹಾಕಿಲ್ಲ ಅಂತ ಹೋಗ್ಬಿಟ್ಟು ಹೆಂಗೆ ಯಾಕಂದು ಮಾಡ್ಕೊಂಡು ತಿಂದ್ರಿಲ್ಲ ಅಂತಂದೆ. ಹ್ಞೂ ಅಂತಂದ್ರೆ ನಾಳೆ ಅಲ್ಲಿ ಹೋಗೋದು ನೋಡಿರಿ. ಫುಲ್ಲು ನಾಳೆ ಎಲ್ಲ ಅದ ತಯಾರಿನ ಜೋರಿ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ತೀನಿ, ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.